ಭತ್ಯೆ ಬೋನಸ್ ಕೊಡ್ತಾ ಇಲ್ಲ ಎಂಬ ಆರೋಪ. ಬಿಎಂಟಿಸಿ ಡಿಪೋದಲ್ಲಿ ಮುಂದುವರೆದ ಪ್ರೊಟೆಸ್ಟ್. ದೀಪಾಂಜಲಿ ನಗರದ ಬಿಎಂಟಿಸಿ ಡಿಪೋದಲ್ಲಿ ಧರಣಿ. ಬಸ್ಗಳನ್ನು ತೆಗೆಯದೆ ಪ್ರತಿಭಟನೆಗೆ ನಿಂತ ಚಾಲಕರು. ಎಲೆಕ್ಟ್ರಿಕ್ ಬಸ್ ಸಂಚಾರ ನಿಲ್ಲಿಸಿದ ಚಾಲಕರು 100ಕ್ಕೂ ಹೆಚ್ಚು ಇವಿ ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ. ಬೇಡಿಕೆ ಇಡೋವರೆಗೆ ಬಸ್ ತೆಗೆಯಲ್ಲ ಅಂತ ಇದೀಗ ಪಟ್ಟು ಹಿಡಿದು ಕೂತಿದ್ದಾರೆ. ಬೇಡಿಕೆಯನ್ನು ಇಟ್ಟಿದ್ದಾರೆ. ನೀವು ಬೇಡಿಕೆ ಈಡೇರಿಸೋವರೆಗೂ ಕೂಡ ನಾವು ಈ ಪಟ್ಟನ್ನು ಸಡಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ನೋಡಿ, ಬಿಎಂಟಿಸಿ ಡಿಪೋದಲ್ಲಿ ಈ ಪ್ರೊಟೆಸ್ಟನ್ನು ಮುಂದುವರಿಸ್ತಾ ಇರುವಂಥದ್ದು. ದೀಪಾಂಜಲಿ ನಗರದ ಬಿಎಂಟಿಸಿ ಡಿಪೋದಲ್ಲಿ ಧರಣಿ ಕೂತಿದ್ದಾರೆ. ನಮ್ಮ ಬೇಡಿಕೆ ಏನಿದೆ ಅದು ಈಡೇರಿಕೆ ಆಗಲೇಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಸ್ಥಳಕ್ಕೆ ಯಾರು ಅಧಿಕಾರಿಗಳು ಬಂದಿರೋದು, ಅವರ ಬೇಡಿಕೆ ಈಡೇರಿಸುವಂತ ನಿಟ್ಟಿನ ಪ್ರಯತ್ನ ಏನಾದ್ರು ನಡೀತಾ ಇದೆಯಾ? ದೀಪಾಂಜಲಿ ನಗರದ ಬಿಎಂಟಿಸಿ ಡಿಪೋದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಬಸ್ಗಳನ್ನು ಯಾವುದೇ ಕಡೆ ಆಪರೇಷನ್ ಮಾಡದೇನೆ ಬೇರೆ ಕಡೆ ಅಥವಾ ರೂಟ್ ಏನಿರುತ್ತೆ ಆ ರೂಟ್ಗೆ ಬಸ್ಗಳನ್ನ ತೆಗೆದುಕೊಂಡು ಹೋಗೋದೇನೆ ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಕೊಡ್ತಿಲ್ಲ, ವೇತನ ಭತ್ಯೆ ಆಗಿಲ್ಲ, ಹಾಗೇನೆ ಆಕ್ಸಿಡೆಂಟ್ ಆದಾಗ ರೆಸ್ಪಾನ್ಸ್ ಸರಿಯಾಗಿ ಮಾಡಲ್ಲ ಅಂತಂದ್ರೆ ಮುಂದಿನ ಬರುವಂತ ವಾಹನ ಸವಾರರ ನಿರ್ಲಕ್ಷ್ಯತನಕ್ಕಾದಂತಹ ಅಪಘಾತಗಳು ಕೂಡ ಏನು ಅಥವಾ ಮೇಲಧಿಕಾರಿಗಳು ಸಂಬಂಧಪಟ್ಟವ್ರ ಪರವಾಗಿ ನಿಲ್ಲಲ್ಲ ಅನ್ನುವಂತ ಒಂದು ಅಸಮಾಧಾನ ಈ ಒಂದು ಬಸ್ ಚಾಲಕರಿಗೆ ಇರುವಂತದ್ದು. ಸಹಜವಾಗಿ ಹಲವು ಬೇಡಿಕೆಗಳನ್ನ ಈಗ ಇಟ್ಕೊಂಡು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಡಿಪೋ ಮ್ಯಾನೇಜರ್ ಅವರು ಅವರ ಮನವಿಯನ್ನ ತೆಗೆದುಕೊಂಡು ನಾನು ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ ಅಥವಾ ಕೇಂದ್ರ ಕಚೇರಿಗೆ ಇದ್ರ ಬಗ್ಗೆ ಗಮನಕ್ಕೆ ತರ್ತೀನಿ ಅಂತ ಒಂದು ವಿಶ್ವಾಸನ ಅಥವಾ ಭರವಸೆನ ನೀಡಿದ್ರು ಕೂಡ ಆ ಪ್ರತಿಭಟನೆಯನ್ನು ಇವರು ಕೈ ಬಿಡ್ತಾ ಇಲ್ಲ. ಸಹಜವಾಗಿ ಇದೆಲ್ಲ ಒಂದು ರೀತಿಯಲ್ಲಿ ಒಂದು ಡಿಪೋದಿಂದ ಸುಮಾರು 100 ಬಸ್ಗಳು ಅಂದ್ರೆ ಅದರಲ್ಲೂ ಕೂಡ ದೀಪಾಂಜಲಿ ನಗರ ಅಂತ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣ ಏನಿದೆ ಅಲ್ಲಿಂದ ಸುಮಾರು 100-120 ಹೆಚ್ಚು ಬಸ್ಗಳು ಆಪರೇಟ್ ಆಗತ್ತೆ. ಅದೆಲ್ಲ ಇವತ್ತಿನ ದಿನನಿತ್ಯ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಆಗಿರುವಂತದ್ದು. ಕೆಲವು ಬಸ್ಗಳು ಮಾತ್ರ ಈಗ 1 ಗಂಟೆಯಿಂದ ಆಪರೇಟ್ ಆಗ್ತಾ ಇದೆ. ಆದ್ರೆ ಬಹುತೇಕ ಬಸ್ಗಳು ಇನ್ನೂ ಕೂಡ ಹಾಗೆ ಇರುವಂತದ್ದು. ಸಹಜವಾಗಿ ಸ್ಥಳಕ್ಕೆ ಈಗ ಮೇಲಧಿಕಾರಿಗಳು ಬರಲೇಬೇಕು ಅನ್ನೋ ಪಟ್ಟುಹಿಡಿಯುತ್ತಿನಲ್ಲಿ ಏನು ಪ್ರತಿಭಟನಾ ನಿರತರನ್ನ ಮನವೊಲಿಸುವಂತ ಪ್ರಕ್ರಿಯೆ ಈಗ ಮುಂದುವರೆದಿರುವಂತದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.